ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ದೇಸಿ ಪಾಕ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತೊಗೊಂಬಂದಿ ರೆಸಿಪಿ ಮೆಂತ್ಯ ಪಲಾವ್. ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಳಕತ್ತೀನಿ. ನೋಡಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಇಲ್ಲೇ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಅದು ಕಾಯಲಿ. ಕಾದ್ಮೇಲೆ ಇಲ್ಲಿ ಜೀರಿಗೆ, ಸಾಸಿವೆ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿದ್ದು ಮೆಂತ್ಯ ಸೊಪ್ಪು ಹಾಕ್ಕೊಳಕತ್ತೀನಿ. ನಾನಿಲ್ಲಿ 1 ಕಟ್ನಷ್ಟು ಮೆಂತ್ಯ ಸೊಪ್ಪು ತೊಗೊಂಡೇನಿ. 3 ಕಪ್ಪಿನ ಅಳತೆ ಅನ್ನಕ್ಕೆ. ಅನ್ನ ಚಲೋ ನನಗೆ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ರೀ, ಅದು ಹಸಿ ವಾಸನೆ ಎಲ್ಲ, ಕಹಿ ಅಂಶ ಎಲ್ಲ ಹೋಗಬೇಕು. ಅಲ್ಲಿ ತನಕ ಅದನ್ನ ಫ್ರೈ ಮಾಡ್ಕೊರಿ. ಇನ್ನು ಇಂಥ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ತಪ್ಪದೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಅಂದ್ರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ. ಇದನ್ನ ಫಟಾಫಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು. ಬೆಳಗಿನ ನಾಷ್ಟಾಕ್ಕೆ ಇಲ್ಲ ಅಂಥೇಳಿ ಅಂತಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಮನೆಯೊಳಗೆ ಭಾರಿ ಫಟಾಫಟ್ ಅಂಥೇಳಿ ಆಗ್ಬಿಡ್ತೈತಿ. ಇದೇನು ಭಾಳ ಕೆಲಸನೇ ಇಲ್ಲ. ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳಕತ್ತೇನೆ. ಅಂದ್ರೆ ಫ್ರೆಶ್ ಆಗಿ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಬರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ. ಆಮೇಲೆ ಅರಿಶಿನ ಪುಡಿ ಹಾಕ್ಕೋಬೇಕು. ನಾ ಮೊದಲ ಹೇಳ್ದಂಗೆ ಭಾಳ ಸಾಮಾನು ಏನಿಲ್ಲರಿ ಇದಕ್ಕೆ. ಬರೀ ಉಪ್ಪು, ಅರಿಶಿನ ಪುಡಿ, ಇಲ್ಲೊಂದು ಸ್ವಲ್ಪ ಸ್ಮೆಲ್ಲಿಗೆ ಅಂಥೇಳಿ ಗರಂ ಮಸಾಲ ಹಾಕ್ಕೊಳಕತ್ತೇನೆ ನಾನು. ಇಷ್ಟ ನೋಡ್ರಿ ಇದಕ್ಕೆ ಹಾಕ್ಕೊಳ್ಳೋದು. ಮತ್ತೇನು ಹೆಚ್ಚಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಏನೋ ಇರೋಂಗಿಲ್ಲ ಇದಕ್ಕೆ. ಹಂಗೆ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಮೊದಲ ತೊಳೆದೇ ಇಟ್ಕೊಂಡೆ ನಾನು ಈ ಅಕ್ಕಿನ, ಅದನ್ನ ಹಾಕ್ಕೊಳಕತ್ತೇನೆ. ಇಲ್ಲಿ ನಾನು ಮೊದಲ ಹೇಳ್ದಂಗೆ 3 ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಳಕತ್ತೀನಿ. ಅಕ್ಕಿ ಹಾಕ್ಕೊಂಡು ಚಲೋ ನನಗೆ ಹುರ್ಕೋಬೇಕ್ರಿ ಇದನ್ನ. ಅಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಇದು ಕಾಳು. ಅಲ್ಲಿ ತನಕ ನೀವು ಚೆಂದಾಗಿ ಹುರ್ಕೋಬೇಕು. ಮೆಂತ್ಯ ಸೊಪ್ಪು ರುಚಿಯೊಳಗೆ ಕಹಿ ಆದ್ರೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗೈತಿ. ಇದ್ರೊಳಗೆ ಅತಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಹೊಂದೈತಿ ಇದು. ಮತ್ತು ಕೊಲೆಸ್ಟ್ರಾಲ್ ಮತ್ತು ಶುಗರ್ ಅದ್ರ ವಿರುದ್ಧ ಮತ್ತು ಹೋರಾಡ್ತೈತಿ. ಇದು ಕೂದಲಿಗೆ ಮತ್ತು ಚರ್ಮಕ್ಕೂ ಸಹ ಪ್ರಯೋಜನವನ್ನು ನೀಡ್ತೈತಿ. ಈಗ ನಾನು ಅದ್ರ ಅಳತೆಗೆ ಅಂದ್ರೆ ಅಕ್ಕಿಗೆ 2 ಕಪ್ನಷ್ಟು ನೀರು ಹಾಕ್ಕೊಳಕತ್ತೇನೆ. ಈಗ ಉಪ್ಪು ಕರೆಕ್ಟ್ ಐತಿ ಇಲ್ಲ ಅಂಥೇಳಿ ನೋಡ್ಕೊಳ್ಳೋಣ. ಉಪ್ಪು ಸರಿ ಐತಿ, ಹಿಂಗಾಗಿ ನಾ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳತ್ತಿಲ್ಲ. ನೋಡಿರಿ, ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೋರಿ. ಇವಾಗ ಕುಕ್ಕರ್ ಮುಚ್ಕೊಂಡು 2 ವಿಷಲ್ ಕೂಗಿಸ್ಕೋಬೇಕು. ಆಗ ನಮ್ಮದು ಮೆಂತ್ಯ ಪಲಾವ್ ರೆಡಿ ಆಗೈತಿ ನೋಡಿರಿ. ಇನ್ನು ಇಂಥ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ಮತ್ತು ಬೇರೆದವ್ರಿಗೆ ಶೇರ್ ಮಾಡಿರಿ.